ನಮಸ್ತೆ. ನಾನು ಶಿವಶಂಕರ್ ಪ್ರಸಾದ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕೆರೂರ್. ಸ್ನೇಹಿತರೆ, ಇಂದು ನಾವು ಇಂಡಿಯನ್ ಇಂಗ್ಲಿಷ್ ಲಿಟ್ರೇಚರ್ ಟ್ರಾನ್ಸ್ಲೇಷನ್ ಸ್ಟಡೀಸ್ ಆ್ಯಂಡ್ ರಿಪ್ರೆಸೆಂಟೇಟಿವ್ ಟೆಕ್ಸ್ಟ್, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇಲ್ಲಿಯ BA 5th ಸೆಮ್ನ ಆಪ್ಷನಲ್ ಇಂಗ್ಲಿಷ್ ಪತ್ರಿಕೆ 2ರ ಒಂದು ಪಾಠವನ್ನು ನಾವು ಈಗ ವೀಕ್ಷಣೆ ಮಾಡೋಣ. ಹಿಸ್ಟರಿ ಆಫ್ ಇಂಡಿಯನ್ ಇಂಗ್ಲಿಷ್ ಲಿಟ್ರೇಚರ್. ಇಂಟ್ರೊಡಕ್ಷನ್ ಟು ಇಂಡಿಯನ್ ಇಂಗ್ಲಿಷ್ ಲಿಟ್ರೇಚರ್. What is Indian writing in English? There are many English literature like British English literature, American literature, African literature, Canadian literature and Australian literature and so on. They are written in single language, that is English. Then why not call it as simply English literature only? Though all are written in one common language, all differ from each other in their subject matter, theme, style and the use of language. ಎಲ್ಲವೂ ಕೂಡ ಇಂಗ್ಲಿಷ್ ಭಾಷೆಯಲ್ಲೇ ಬರೆದಿದ್ರು ಕೂಡ ಅವುಗಳಲ್ಲಿರುವ ವಿಷಯ ವಸ್ತುವಾಗಿರಲಿ, ಅವುಗಳ ಒಂದು ಹಿನ್ನೆಲೆಯಾಗಿರಲಿ, ಅವುಗಳ ಒಂದು ಪ್ರೆಸೆಂಟೇಷನ್ ಸ್ಟೈಲ್ ಆಗಿರಲಿ, ಅಥವಾ ಭಾಷೆಯ ಅನೇಕ ಅಂಶಗಳಲ್ಲಿ ಆಗಲಿ ಅವುಗಳು ವ್ಯತ್ಯಾಸವನ್ನು ಹೊಂದಿರುತ್ತವೆ. MK ನಾಯಕ್ ಎಂಬ ಒಬ್ಬ ಫೇಮಸ್ ಕರ್ನಾಟಕದ ವಿಮರ್ಶಕರು, a well-known critic in his book writes, A History of English Literature defines Indian English literature as the literature written originally in English by the authors of Indian birth or ancestry or nationality. ಗಮನಿಸಿ, ಭಾರತದಲ್ಲಿ ಜನಿಸಿದ ಅಥವಾ ಭಾರತದ ಒಂದು ಮೂಲ ನಿವಾಸಿಗಳಾಗಿದ್ದಂಥ, ಹಿನ್ನೆಲೆಯನ್ನು ಹೊಂದಿರುವಂಥ, ಭಾರತದ ರಾಷ್ಟ್ರೀಯತೆಯನ್ನು ಹೊಂದಿರುವಂಥ ಜನರು ಬರೆದಂಥ ಒಂದು ಸಾಹಿತ್ಯಕ್ಕೆ ನಾವು ಇಂಡಿಯನ್ ಇಂಗ್ಲಿಷ್ ಲಿಟ್ರೇಚರ್ ಅಂತ ಕರಿತೇವೆ. KRS Iyengar also states, Indians have been writing in English for communicating with one another and with the outside world, for self-expression and for creative writing in English. ಅಯ್ಯಂಗಾರ್ ಅವರು ಹೇಳುವಂತೆ, ಭಾರತೀಯರಾದ ನಾವು ನಮ್ಮಷ್ಟಕ್ಕೆ ಪರಸ್ಪರ ಅಭಿವ್ಯಕ್ತಿಪಡಿಸುವುದಕ್ಕಾಗಲಿ ಅಥವಾ ಪ್ರಪಂಚದ ಇತರರೊಂದಿಗೆ ಕೂಡ ಅಭಿವ್ಯಕ್ತಿಪಡಿಸುವುದಕ್ಕಾಗಲಿ ಅಥವಾ ನಮ್ಮ ಸೃಜನಾತ್ಮಕತೆಯನ್ನು ಇಂಗ್ಲೀಷ್ನಲ್ಲಿ ವ್ಯಕ್ತಪಡಿಸುವುದಕ್ಕಾಗಿ ಬರೆದಂತಹ ಇಂಗ್ಲೀಷ್ನ ಸಾಹಿತ್ಯವನ್ನು ನಾವು ಇಂಡಿಯನ್ ಇಂಗ್ಲಿಷ್ ಲಿಟ್ರೇಚರ್ ಅಂತ ಕರಿಬಹುದು. ಆದರೆ ಡಿಬೇಟ್ ಒಂದಿದೆ ಟರ್ಮ್ಸ್ ಬಗ್ಗೆ. ಇಂಡಿಯನ್ ಇಂಗ್ಲಿಷ್ ಲಿಟ್ರೇಚರ್ ಎಂಬುದು ಸೂಕ್ತವೇ ಪದ ಅನ್ನೋದ್ರ ಬಗ್ಗೆ. ವಿಚ್ ಟರ್ಮ್ ಶುಡ್ ಬಿ ಯೂಸ್ಡ್? ಆಂಗ್ಲೋ ಇಂಡಿಯನ್ ಈ ಪದವನ್ನು ಬಳಸ್ಬೋದಾ? ಅಯ್ಯಂಗಾರ್ ಅವರು ಹೇಳುವಂತೆ, ಲಿಟ್ರೇಚರ್ ರಿಟನ್ ಬೈ ಇಂಗ್ಲಿಷ್ ಮ್ಯಾನ್ ಆನ್ ಥೀಮ್ ಅಂಡ್ ಸಬ್ಜೆಕ್ಟ್ ರಿಲೇಟೆಡ್ ಟು ಇಂಡಿಯಾ, ಇಂತಹ ಸಾಹಿತ್ಯಕ್ಕೆ ಆಂಗ್ಲೋ ಇಂಡಿಯನ್ ಸಾಹಿತ್ಯ ಅನ್ಬೋದು ಅಂತ ಅಯ್ಯಂಗಾರ್ ಅವರು ಹೇಳ್ತಾರೆ. ಅದೇ P. ಪಾಲ್ ಅವರು ಹೇಳ್ತಾರೆ, a genre written and created by the Indians through English language can be called Indo-Anglian. ಇನ್ನು ಕೆಲವರು ಹೇಳ್ತಾರೆ ಇಂಡೋ ಬ್ರಿಟಿಷ್ ಅಂತ. ಅಂದರೆ ಬಟ್ ರೈಟಿಂಗ್ ಇನ್ ಬ್ರಿಟಿಷ್ ಲ್ಯಾಂಗ್ವೇಜ್, ದಟ್ ಈಸ್ ಇಂಗ್ಲಿಷ್. ಕ್ರಿಯೇಟರ್ಸ್ ಆರ್ ಇಂಡಿಯನ್ ಬಟ್ ದ ಲ್ಯಾಂಗ್ವೇಜ್ ಇಸ್ ಬ್ರಿಟಿಷ್. ಕಾಮನ್ವೆಲ್ತ್ ಲಿಟ್ರೇಚರ್ ಅಥವಾ ಥರ್ಡ್ ವರ್ಲ್ಡ್ ಲಿಟ್ರೇಚರ್ ಅಂತ ಕೂಡ ಕರೆಯೋರಿದ್ದಾರೆ. ಲಿಟ್ರೇಚರ್ ಪ್ರೊಡ್ಯೂಸ್ಡ್ ಇನ್ ಕಂಟ್ರೀಸ್ ಒನ್ಸ್ ದೇ ವರ್ ಕಾಲನೀಸ್ ಆಫ್ ಇಂಗ್ಲೆಂಡ್. ಉದಾಹರಣೆಗೆ ಭಾರತವನ್ನು ತೆಗೆದುಕೊಳ್ಳಿ. ಒಂದಾನೊಂದು ಕಾಲದಲ್ಲಿ ಭಾರತ ಇಂಗ್ಲೆಂಡಿನ ವಸಾಹತು ಆಗಿತ್ತು. ಇಂತಹ ವಸಾಹತುಗಳಲ್ಲಿ ಇದ್ದಂತಹ ಜನರು ರಚಿಸಿರುವಂತಹ ಸಾಹಿತ್ಯವನ್ನು ಅವರು ಕಾಮನ್ವೆಲ್ತ್ ಲಿಟ್ರೇಚರ್ ಅಥವಾ ಥರ್ಡ್ ವರ್ಲ್ಡ್ ಲಿಟ್ರೇಚರ್ ಅಂತ ಕೂಡ ಕರೀತಾರೆ. ಹಾಗಿದ್ರೆ ಇವುಗಳಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆಯಾ? ವಾಟ್ ಈಸ್ ದ ಪ್ರಾಬ್ಲಮ್? Most of the above-mentioned terms have racial or canonical connotation, colonial connotation. Thus, at the present time, Indian writing in English is an agreed term by the literary critics. Okay, ನಂತರ ಮುಂದಿನ ಹಂತದಲ್ಲಿ ನಾವು ಮೇಜರ್ ಫೇಸಸ್ ಇನ್ ಇಂಡಿಯನ್ ಇಂಗ್ಲಿಷ್ ಲಿಟ್ರೇಚರ್ ನೋಡೋಣ. ಇಲ್ಲಿ ಗಮನಿಸಿ ಸ್ನೇಹಿತರೆ, ಪ್ರಮುಖವಾಗಿ 6 ಫೇಸಸ್ ಇವೆ ಇಂಡಿಯನ್ ಇಂಗ್ಲಿಷ್ ಲಿಟ್ರೇಚರಲ್ಲಿ.
ಮೊದಲಿಗೆ ರಿನೈಸನ್ಸ್ ಇನ್ ಇಂಡಿಯಾ, ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಇಂಗ್ಲಿಷ್ ಪ್ರೋಸ್, pre-independent English poetry, pre-independent Indian English fiction or fiction during Gandhian era, post-independent Indian English poetry, ಕೊನೆಯದಾಗಿ ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯನ್ ಇಂಗ್ಲಿಷ್ ಫಿಕ್ಷನ್. ಇವುಗಳು ಗ್ರ್ಯಾಜುವಲ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇವೆ. ಇವುಗಳನ್ನ ನಾವು ಬರುವ ತರಗತಿಗಳಲ್ಲಿ ಒಂದೊಂದಾಗಿ ಗಮನಿಸ್ತಾ ಹೋಗೋಣಂತೆ. ಮೊದಲಿಗೆ ಇಲ್ಲಿ ಗಮನಿಸಿ, ರೋಲ್ ಆಫ್ ಇಂಗ್ಲಿಷ್ ಇನ್ ಇಂಡಿಯನ್ ರಿನೈಸನ್ಸ್. ಭಾರತದ ಪುನರುತ್ಥಾನದಲ್ಲಿ ಇಂಗ್ಲಿಷ್ನ ಪಾತ್ರ. ಇಂಗ್ಲಿಷ್ ಹ್ಯಾಸ್ ಪ್ಲೇಡ್ ಅ ವೆರಿ ಕ್ರೂಷಿಯಲ್ ರೋಲ್ ಇನ್ ಇಂಡಿಯನ್ ರಿನೈಸನ್ಸ್. ಭಾರತದ ಪುನರುತ್ಥಾನದಲ್ಲಿ ಇಂಗ್ಲಿಷ್ನ ಪಾತ್ರವು ಬಹಳ ಮುಖ್ಯವಾಗಿದೆ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ನೀವೆಲ್ಲ ಗಮನಿಸಿರ್ಬೋದು, ಭಾರತದಲ್ಲಿ ಪುನರುತ್ಥಾನ ಆಯಿತು, ಭಾರತೀಯತೆಯ ಪುನರುತ್ಥಾನ ಆಯಿತು. ಆದರೆ ಗಮನಿಸಿ, ಅದಕ್ಕೆಲ್ಲ ಹಿನ್ನೆಲೆ ಇಂಗ್ಲಿಷ್. ಮೋಸ್ಟ್ ಆಫ್ ದ ಇಂಡಿಯನ್ ಥಿಂಕರ್ಸ್ ಆ್ಯಂಡ್ ರಿಫಾರ್ಮರ್ಸ್ ಐದರ್ ಹ್ಯಾವ್ ಸ್ಟಡಿಡ್ ಅಂಡರ್ ಇಂಗ್ಲಿಷ್ ಎಜುಕೇಷನ್ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಇಂಗ್ಲಿಷ್ ಕಲ್ಚರ್ ಆ್ಯಂಡ್ ಲಿಟ್ರೇಚರ್. ಈ ಭಾರತೀಯ ಚಿಂತಕರು ಅಥವಾ ಸುಧಾರಕರೇನಿದಾರಲ್ಲ, ಉದಾಹರಣೆಗೆ ರಾಜಾರಾಮ್ ಮೋಹನ್ ರಾಯರಂಥವರು, ಅವರೆಲ್ಲರೂ ಸ್ಟಡಿ ಮಾಡಿದ್ದು ಇಂಗ್ಲಿಷ್ ಎಜುಕೇಷನ್ ಅಥವಾ ಇಂಗ್ಲಿಷ್ ಕಲ್ಚರ್ ಅಥವಾ ಲಿಟ್ರೇಚರಿಂದ ಪ್ರಭಾವಕ್ಕೆ ಒಳಗಾದವರೇ. So, the role of English is very important in Indian Renaissance. It is through the study of English these thinkers gain new knowledge and insight over the diseased body of India. ಭಾರತದಲ್ಲಿ ಒಂದು ಸಾಹಿತ್ಯವೇ ಇರಲಿ, ಯಾವುದೇ ತರಹದ ಒಂದು ಸಂಸ್ಕೃತಿಯೇ ಇರಲಿ, ಒಂದು ರೋಗಗ್ರಸ್ತ ಸ್ಥಿತಿಗೆ ತಲುಪಿದಾಗ ಈ ರೋಗಗ್ರಸ್ತ ಸ್ಥಿತಿಯಿಂದ ಭಾರತವನ್ನು ಮೇಲೆತ್ತೋದಕ್ಕೋಸ್ಕರ ಅನೇಕ ವಿಚಾರವಂತರು, ವೈಚಾರಿಕರು ತಮ್ಮ ನಾಲೆಜ್, ಜ್ಞಾನವನ್ನು ಮತ್ತು ತಿಳುವಳಿಕೆಯನ್ನು ಪಡೆದದ್ದು ಇಂಗ್ಲಿಷ್ನ ಅಧ್ಯಯನದಿಂದ. ಇಂಗ್ಲಿಷ್ ಒಂದು ಭಾಷೆ ಅಷ್ಟೇ ಅಲ್ಲ, ಅದು ಒಂದು ಕಲ್ಚರಲ್ ಇನ್ಫ್ಲೂಯೆನ್ಸ್ ಕೂಡ ಆಯಿತು. ಹೇಗೆ ನಾವು ಮಾಡರ್ನಿಟಿಗೆ ತೆರೆದುಕೊಳ್ಳಬಹುದು, ಹೇಗೆ ನಾವು ಹೊಸ ಹೊಸ ವಿನೂತನ ಪ್ರಯೋಗಗಳನ್ನ ಮಾಡಬಹುದು, ವೈಚಾರಿಕತೆಯ ಹರವನ್ನು ವಿಸ್ತಾರಗೊಳಿಸ್ಕೋಬಹುದು ಅನ್ನೋದನ್ನು ನಾವು ಇಂಗ್ಲಿಷ್ನ ಮೂಲಕ ಕಲ್ತಿದ್ದೇವೆ. Those who have studied in English education system defined idolatry, orthodoxy, superstition and rituals. ನೋಡ್ರಿ, ಈಗಾಗಲೇ ಮೊದಲೇ ಪಾಯಿಂಟ್ನಲ್ಲಿ ಹೇಳಿದೆ ನಾನು, ಭಾರತ ರೋಗಗ್ರಸ್ತ ಸ್ಥಿತಿಗೆ ತಲುಪಿಬಿಟ್ಟಿತ್ತು. ಇಂಗ್ಲಿಷ್ ಎಜುಕೇಷನ್ ಸಿಸ್ಟಮ್ಗೆ ಒಳಪಟ್ಟವರು, ಇಂಗ್ಲಿಷನ್ನು ಅಧ್ಯಯನ ಮಾಡಿದವರು ಮೂರ್ತಿ ಪೂಜೆ ಅಂದ್ರೇನು, ಸಾಂಪ್ರದಾಯಿಕತೆ ಅಂದ್ರೆ ಏನು, ಮೂಢನಂಬಿಕೆಗಳಂದ್ರೇನು, ಮತ್ತು ಪದ್ಧತಿಗಳು, ರೂಢಿಗಳು ಹೇಗಿವೆ ಅನ್ನೋದನ್ನು ಅವರು ವಿಶ್ಲೇಷಣೆ ಮಾಡ್ತಾ ಬಂದರು. ಇದು ಎಲ್ಲ ಭಾರತದ ಪುನರುತ್ಥಾನಕ್ಕೆ ಕಾರಣ ಆಯಿತು. ಫಾರ್ ವೆಸ್ಟರ್ನ್ ಎಜುಕೇಷನ್ ವಾಸ್ ಓಪನ್ ಸೆಸೆಮ್ ಟು ನಾಲೆಜ್, ಫ್ರೀಡಮ್ ಆ್ಯಂಡ್ ಪವರ್. ಓಪನ್ ಸೆಸೆಮ್ ಅಂತ ನೀವು ಕೇಳಿರ್ಬೋದು ಸ್ನೇಹಿತರೆ. ಅಲಿ ಆ್ಯಂಡ್ 40 ಥೀವ್ಸ್ ಎನ್ನುವಂಥ ಸ್ಟೋರಿಯಲ್ಲಿ ಬರುತ್ತಾ, ಒಂದು ಗುಹೆಯ ದ್ವಾರ ಬಾಗಿಲನ್ನು ತೆಗಿಬೇಕಾದ್ರೆ ಓಪನ್ ಸೆಸೆಮ್ ಅನ್ನುವಂಥ ಒಂದು ಡೈಲಾಗ್ ಇದೆ. ಓಪನ್ ಸೆಸೆಮ್ ಅಂದ ಕೂಡಲೇ ಖಜಾನೆಯ ಒಂದು ಮಹಾದ್ವಾರ ತೆರೀತೈತಿ. ಅದೇ ರೀತಿ ವೆಸ್ಟರ್ನ್ ಎಜುಕೇಷನ್ ಏನು ಮಾಡುತ್ತು ಅಂದರೆ, ನಮಗೆ ಜ್ಞಾನ, ಸ್ವಾತಂತ್ರ್ಯ ಮತ್ತು ಅಧಿಕಾರ, ಶಕ್ತಿಯ ಒಂದು ಖಜಾನೆಯನ್ನು ನಮ್ಮ ಭಾರತಕ್ಕೆ ತೆರೆದು ಬಿಡ್ತು. Raja Ram Mohan Roy had been attracted to West and learned that even in Christianity there are elves. ಭಾರತೀಯರು ಕೆಲವೊಂದು ಸರಿ ಕೀಳರಿಮೆಯಿಂದ ಅನ್ಕೋತಿದ್ರು, ನಮ್ಮ ಭಾರತದ ಸಂಸ್ಕೃತಿ, ನಮ್ಮ ಭಾರತದ ಆಚಾರ ವಿಚಾರಗಳು ಬಹಳ ಹಳತಾಗಿವೆ, ಬಹಳಷ್ಟು ಕಂದಾಚಾರಗಳಿಂದ ಕೂಡಿವೆ, ಬಹಳಷ್ಟು ಅನಿಷ್ಟ ಪದ್ಧತಿಗಳಿಂದ ಇವೆ ಅಂತ. ಆದರೆ ರಾಜಾರಾಮ್ ಮೋಹನ್ ರಾಯ್ ಅವರು ವೆಸ್ಟರ್ನ್ ಎಜುಕೇಷನಿಂದ ಇನ್ಫ್ಲೂಯೆನ್ಸ್ ಆಗಿ ಅಧ್ಯಯನ ಮಾಡಿದಂಥವರು, ಅವರು ಕೂಡ ಅಧ್ಯಯನ ಮಾಡಿ ಹೇಳ್ತಾರೆ, ಕ್ರಿಶ್ಚಿಯಾನಿಟಿನೂ ಇದರಿಂದ ಹೊರತೇನಲ್ಲ, ಕ್ರಿಶ್ಚಿಯಾನಿಟಿಗಳಲ್ಲೂ ಅನೇಕ ಸಮಸ್ಯೆಗಳಿವೆ. ಹಾಗಾಗಿ ಭಾರತದಲ್ಲಿರುವಂಥ ಸಮಸ್ಯೆಗಳು ವಿಶ್ವದಲ್ಲಿ ಹೊಸದೇನಲ್ಲ ಅಂತ ಹೇಳಿದರು. ಇನ್ಫ್ಯಾಕ್ಟ್ ಆಲ್ ದ ರಿಫಾರ್ಮರ್ಸ್ ಆರ್ ಇನ್ ಒನ್ ಆರ್ ಅನದರ್ ವೇ ಇನ್ಫ್ಲೂಯೆನ್ಸ್ಡ್ ಬೈ ಇಂಗ್ಲಿಷ್ ಲ್ಯಾಂಗ್ವೇಜ್, ಕಲ್ಚರ್ ಆ್ಯಂಡ್ ರಿಲಿಜನ್. ಗಮನಿಸಿ, ರಾಜಾರಾಮ್ ಮೋಹನ್ ರಾಯರ್ ಅಷ್ಟೇ ಅಲ್ಲ, ಅನೇಕ ಇತರ ಸುಧಾರಕರು ಕೂಡ ಒಂದಿಲ್ಲ ಒಂದು ರೀತಿ ಭಾರತದ ಒಂದು
ಕಲ್ಚರನ್ನು ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೋಸ್ಕರ ಇಂಗ್ಲೀಷ್ ಭಾಷೆ, ಇಂಗ್ಲೀಷ್ನ ಸಂಸ್ಕೃತಿ ಹಾಗೂ ಇಂಗ್ಲೀಷ್ನ ಧರ್ಮಗಳನ್ನು ಕೂಡ ಅವರು ಅಧ್ಯಯನ ಮಾಡಿ ಅದರಿಂದ ಪ್ರಭಾವಕ್ಕೊಳಗಾಗಿದ್ದರು. ಆ ಪ್ರಭಾವವನ್ನು ಬಳಸಿ ಭಾರತದಲ್ಲಿ ಹೊಸ ಕ್ರಾಂತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಅವರು ಆರಂಭಿಸಿದರು. ದ ರಿನೈಸನ್ಸ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂದರೆ ಇದನ್ನು ಕೊಲೋನಿಯಲ್ ಮಾಡರ್ನಿಟಿ ಅಂತ ಕೂಡ ಕರೀಬಹುದು. ದ ರಿನೈಸನ್ಸ್ ಇನ್ ಮಾಡರ್ನ್ ಇಂಡಿಯನ್ ಲಿಟ್ರೇಚರ್ ಬಿಗಿನ್ಸ್ ವಿತ್ ರಾಜಾ ರಾಮಮೋಹನ್ ರಾಯ್. ನೀವೆಲ್ಲ ಗಮನಿಸಿರ್ಬೋದು, ರಾಜಾ ರಾಮಮೋಹನ್ ರಾಯ್ ಅವರಿಗೆ ಭಾರತದ ಪುನರುತ್ಥಾನದ ಪಿತಾಮಹ ಅಂತ ಕರಿತೀವಿ. ಅಂಡ್ ವಿ ಕ್ಯಾನ್ ಆಲ್ಸೋ ಕಾಲ್ ಹಿಮ್ ದ ಫಾದರ್ ಆಫ್ ಮಾಡರ್ನ್ ಇಂಡಿಯಾ. ಹಿಸ್ ಇಂಟ್ರೆಸ್ಟ್ ಅಂಡ್ ಇನ್ಕ್ವೈರೀಸ್ ರೇಂಜ್ಡ್ ಫ್ರಮ್ ದ ರೈಟ್ಸ್ ಆಫ್ ವುಮೆನ್ ಆ್ಯಂಡ್ ದ ಫ್ರೀಡಮ್ ಆಫ್ ಪ್ರೆಸ್ ಟು ಇಂಗ್ಲಿಷ್ ಎಜುಕೇಷನ್. ಮಹಿಳೆಯರ ಹಕ್ಕುಗಳ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ, ವಿಶೇಷವಾಗಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಇಂಗ್ಲಿಷ್ ಎಜುಕೇಷನ್ನ ಮೂಲಕ ಅವರು ರಾಜಾ ರಾಮಮೋಹನ್ ರಾಯ್ ಅವರು ವೈಚಾರಿಕತೆಯನ್ನು ಪ್ರಾರಂಭಿಸಿದರು. ರಾಜಾ ರಾಮಮೋಹನ್ ರಾಯ್ ಕುಡ್ ಬಿ ನೇಮ್ಡ್ ಎಸ್ ದ ಫಸ್ಟ್ ಇಂಡಿಯನ್ ಮಾಸ್ಟರ್ ಆಫ್ ಇಂಗ್ಲಿಷ್ ಪ್ರೋಸ್. ಭಾರತದ ಇಂಗ್ಲಿಷ್ ಸಾಹಿತ್ಯದ, ವಿಶೇಷವಾಗಿ ಗದ್ಯ ಸಾಹಿತ್ಯದ ಮೊದಲಿಗರಲ್ಲಿ ರಾಜಾ ರಾಮಮೋಹನ್ ರಾಯ್ ಅವರನ್ನು ನಾವು ಹೆಸರಿಸಬಹುದು. ಹಾಗೆ ಹೆನ್ರಿ ಡೆರೋಜಿಯೋ, ಕಾಶಿ ಪ್ರಸಾದ್ ಘೋಷ್, ಮೈಖೇಲ್ ಮಧುಸೂದನ್ ದತ್ ಈ ಮುಂತಾದ ಮಹನೀಯರು ಕೂಡ ಇಂಗ್ಲಿಷ್ ಸಾಹಿತ್ಯದ ಅಡಿಪಾಯಕ್ಕೆ ಸಹಾಯವನ್ನು ಮಾಡಿದರು. ಒರಿಜಿನ್ ಆ್ಯಂಡ್ ಅರ್ಲಿ ರೈಟಿಂಗ್ಸ್. ಇಂಡಿಯನ್ ಇಂಗ್ಲಿಷ್ ಲಿಟ್ರೇಚರ್ ಹೇಗೆ ಪ್ರಾರಂಭವನ್ನು ಪಡೆಯಿತು, ಆರಂಭದ ಬರವಣಿಗೆಗಳು ಏನಿತ್ತು ಅನ್ನೋದನ್ನ ಇಲ್ಲಿ ನೋಡೋಣ. ದ ಟ್ರಾವೆಲ್ಸ್ ಆಫ್ ಡೀನ್ ಮೊಹಮ್ಮದ್ by Sheikh Dean Mohammed was the first English book written by Indian. Now the Travels of Indian Mohammed ಅನ್ನುವಂತಹ ಕೃತಿ, ಇದನ್ನು ಬರೆದವರು ಶೇಖ್ ಡೀನ್ ಮೊಹಮ್ಮದ್ ಅನ್ನೋ ಭಾರತದವರು ಬರೆದಂಥ ಪ್ರಥಮ ಇಂಗ್ಲಿಷ್ ಪುಸ್ತಕವಾಗಿದೆ. ಇದನ್ನೆಲ್ಲ ಸ್ನೇಹಿತರು ಗಮನಿಸಿ. ಇದು ಬಹಳ ಮಲ್ಟಿಪಲ್ ಚಾಯ್ಸಲ್ಲಿ ಬರಬಹುದು. ತಮಗೆಲ್ಲ ಬಹಳ ಇಂಪಾರ್ಟೆಂಟ್ ಕ್ವಶನ್ ಕೂಡ ಹೌದು. ನಿಮ್ಮ ಕ್ವಶನ್ ಈ ರೀತಿ ಕೇಳ್ತಾರೆ: ಭಾರತದಲ್ಲಿ ರಚನೆಯಾದಂಥ ಪ್ರಥಮ ಇಂಗ್ಲಿಷ್ ಸಾಹಿತ್ಯ ಯಾವುದು? ದ ಟ್ರಾವೆಲ್ಸ್ ಆಫ್ ಡೀನ್ ಮೊಹಮ್ಮದ್ ಬೈ ಶೇಖ್ ಡೀನ್ ಮೊಹಮ್ಮದ್. ರಾಜ್ಮೋಹನ್ಸ್ ವೈಫ್, ದ ಫಸ್ಟ್ ಇಂಡಿಯನ್ ಇಂಗ್ಲಿಷ್ ನಾವೆಲ್ ರಿಟನ್ ಬೈ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಇನ್ 1864. ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ವಂದೇ ಮಾತರಂ ಬರೆದಂಥವರು. ಅವರಿಂದ ರಚನೆಯಾದಂಥ ಕಾದಂಬರಿ ರಾಜ್ಮೋಹನ್ಸ್ ವೈಫ್. ಇದು ಭಾರತೀಯರೇ ಆದಂತಹ ಒಬ್ಬ ಲೇಖಕ ಭಾರತದ ಥೀಮನ್ನು ಇಟ್ಕೊಂಡು ಬರೆದಂತಹ ಕಾದಂಬರಿ, ಇಂಗ್ಲಿಷ್ನಲ್ಲಿ ಬರೆದಂತಹ ಮೊದಲ ಕಾದಂಬರಿ ರಾಜ್ಮೋಹನ್ಸ್ ವೈಫ್. ದ ಮಹಾಭಾರತ್ ವಾಸ್ ಟ್ರಾನ್ಸ್ಲೇಟೆಡ್ ಟು ಇಂಗ್ಲಿಷ್ ಬೈ ಕಿಸಾರಿ ಮೋಹನ್ ಗಂಗುಲಿ. KM ಗಂಗುಲಿ ಅಂತ ಕೂಡ ಕರಿತೇವೆ. ಇವರು ಮಹಾಭಾರತವನ್ನು ಪ್ರಥಮ ಬಾರಿಗೆ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದರು. Early writers of Indian writing in English: Henry Derozio, Sarojini Naidu, Toru Dutt, R.K. Narayan, Raja Rao, Mulk Raj Anand, Manohar Malgaonkar, Rabindranath Tagore, Bankim Chandra Chatterjee, Aurobindo Ghosh, Nirad C. Chaudhary. ಈ ಎಲ್ಲ ಸಾಹಿತಿಗಳನ್ನು ನಾವು ಇಂಗ್ಲಿಷ್ ಸಾಹಿತ್ಯವನ್ನು ಬರೆದಂತಹ ಭಾರತೀಯರಲ್ಲಿ ಮೊದಲಿಗರು ಅಂತ ನಾವು ಕರಿಬಹುದು. ಈಗ ಇಲ್ಲಿವರೆಗೆ ನಾವು ಗಮನಿಸಿದಂಥ ಪಾಠದಲ್ಲಿ ಯಾವ್ಯಾವ ಕ್ವಶನ್ಗಳನ್ನು ನಾವು ಕೇಳ್ಬೋದು ಇಂಪಾರ್ಟೆಂಟ್ ಅನ್ನೋದನ್ನು ಇಲ್ಲಿ ಸ್ವಲ್ಪ ಗಮನಿಸೋಣ. ನಾನು ನಿಮಗೆ 5 ಸೆಕೆಂಡ್ ಟೈಮ್ ಕೊಡ್ತೇನೆ ಸ್ನೇಹಿತರೆ. ಅಷ್ಟರೊಳಗೆ ನೀವು ಆನ್ಸರ್ ಹೇಳ್ರಿ. ವಿಚ್ ಈಸ್ ದ ಫಸ್ಟ್ ನಾವೆಲ್ ರಿಟನ್ ಇನ್ ಇಂಗ್ಲಿಷ್ ಡ್ಯೂರಿಂಗ್ ಪ್ರೀ-ಇಂಡಿಪೆಂಡೆನ್ಸ್ ಪೀರಿಯಡ್? ಸ್ವಾತಂತ್ರ್ಯ ಪೂರ್ವದಲ್ಲಿ ರಚನೆಯಾದ ಇಂಗ್ಲಿಷ್ನ ಪ್ರಥಮ ಕಾದಂಬರಿ ಯಾವುದು? ಫಕೀರ್ ಆಫ್ ಜಂಘೀರಾ, ರಾಜ್ಮೋಹನ್ಸ್ ವೈಫ್, ದ ಶಾಯರ್, ಕಪಾಲಕುಂಡಲ. 4ರಲ್ಲಿ ಯಾವುದು? ಟೇಕ್ ಯುವರ್ ಟೈಮ್. ಅಫ್ಕೋರ್ಸ್ ನೀವೆಲ್ಲ ನಿಮ್ಮದೇ ಆದ ಆನ್ಸರ್ ಇರುತ್ತೆ. ಲೆಟ್ಸ್ ಸಿ ದಿಸ್ ಆನ್ಸರ್ ಅಟ್ ದ ಎಂಡ್. Who is called the father of Renaissance in India?
ಭಾರತದ ಪುನರುತ್ಥಾನದ ಒಬ್ಬ ಪಿತಾಮಹ ಎಂದು ಯಾರನ್ನ ಕರೀತೇವೆ? ಹೆನ್ರಿ ಡೆರೋಜಿಯೋ, ಕಾಶಿ ಪ್ರಸಾದ್ ಘೋಷ್, ಮೈಖೇಲ್ ಮಧುಸೂದನ್ ದತ್, ರಾಜಮೋಹನ್ ರಾಯ್. Take your own time. Let's see the answer at the end. Which is the agreed one? ವಿಶೇಷವಾಗಿ ಇಲ್ಲಿ ಅಗ್ರೀಡ್ ಅಂದರೆ ಯಾವ ಒಂದು ಹೆಸರನ್ನ ವಿಮರ್ಶಕರು ಒಪ್ಪಿಕೊಂಡಿದ್ದಾರೆ ಅಂತ. ಆಂಗ್ಲೋ ಇಂಡಿಯನ್ ಲಿಟ್ರೇಚರ್, ಇಂಡೋ ಆಂಗ್ಲಿಕನ್ ಲಿಟ್ರೇಚರ್, ಇಂಡೋ ಬ್ರಿಟಿಷ್ ಲಿಟ್ರೇಚರ್, ಇಂಡಿಯನ್ ಇಂಗ್ಲಿಷ್ ಲಿಟ್ರೇಚರ್. Take your time. Who translate Mahabharata to English? ಮಹಾಭಾರತವನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿದವರು ಯಾರು? ಹೆನ್ರಿ ಡೆರೋಜಿಯೋ, ಕಿಸಾರಿ ಮೋಹನ್ ಗಂಗುಲಿ, ಮೈಖೇಲ್ ಮಧುಸೂದನ್ ದತ್, ರಾಜಮೋಹನ್ ರಾಯ್. ಈ ನಾಲ್ವರಲ್ಲಿ ಯಾರು? What is the name of first English book written by an Indian? ಭಾರತದವರು ಬರೆದಂತಹ ಇಂಗ್ಲಿಷ್ನ ಪ್ರಥಮ ಪುಸ್ತಕ ಯಾವುದು? ದ ಟ್ರಾವೆಲ್ಸ್ ಆಫ್ ಡೀನ್ ಮೊಹಮ್ಮದ್, ರಾಜಮೋಹನ್ಸ್ ವೈಫ್, ದ ಶಾಯರ್, ದ ಕಪಾಲ ಕುಂಡಲ. ಈಗ ಆನ್ಸರ್ ನೋಡೋಣ. ಮೊದಲನೇದಕ್ಕೆ ಆನ್ಸರು ರಾಜಮೋಹನ್ಸ್ ವೈಫ್, ಎರಡನೇದು ರಾಜಾರಾಮ್ ಮೋಹನ್ ರಾಯ್, ಮೂರನೇದಕ್ಕೆ ಇಂಡಿಯನ್ ಇಂಗ್ಲಿಷ್ ಲಿಟ್ರೇಚರ್, ನಾಲ್ಕನೇದ್ದು ಕಿಸಾರಿ ಮೋಹನ್ ಗಂಗುಲಿ, ಐದನೇದ್ದು ದ ಟ್ರಾವೆಲ್ಸ್ ಆಫ್ ಡೀನ್ ಮೊಹಮ್ಮದ್. ಈ ಆನ್ಸರ್ ಯಾವ ಪ್ರಶ್ನೆಗೆ ಅನ್ನೋದನ್ನು ಇನ್ನೊಮ್ಮೆ ಹೇಳಿಬಿಡ್ತೇನೆ. ಭಾರತೀಯರು ರಚಿಸಿದಂತಹ ಪ್ರಥಮ ಕಾದಂಬರಿ ರಾಜಮೋಹನ್ಸ್ ವೈಫ್. ಭಾರತದ ಪುನರುತ್ಥಾನದ ಪಿತಾಮಹ ಅಂತ ಕರೆಯೋದು ಯಾರನ್ನ? ರಾಜಾರಾಮ್ ಮೋಹನ್ ರಾಯ್ ಅವರನ್ನು. ವಿಮರ್ಶಕರು ಒಪ್ಪಿಕೊಂಡಂತಹ ಟೈಟಲ್ ಯಾವುದು? ಇಂಡಿಯನ್ ಇಂಗ್ಲಿಷ್ ಲಿಟ್ರೇಚರ್. ಮಹಾಭಾರತವನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿದ ಪ್ರಥಮರು ಯಾರು? ಕಿಸಾರಿ ಮೋಹನ್ ಗಾಂಗುಲಿ. ಇಂಗ್ಲಿಷ್ನಲ್ಲಿ ಭಾರತೀಯರು ಬರೆದಂಥ ಪ್ರಥಮ ಪುಸ್ತಕ ಯಾವುದು? ದ ಟ್ರಾವೆಲ್ಸ್ ಆಫ್ ಡೀನ್ ಮೊಹಮ್ಮದ್. ಮುಂದಿನ ತರಗತಿಯೊಂದಿಗೆ ಮತ್ತೆ ನಿಮ್ಮೊಂದಿಗೆ ನಾನು ಭೇಟಿ ಆಗ್ತೇನೆ. ಈ ವಿಡಿಯೋವನ್ನು ನಿಮಗೆ ಅರ್ಥ ಆಗದಿದ್ದರೆ ಪುನಃ ರಿಪೀಟ್ ಮಾಡಿ ನೋಡಿ. ಯೂಟ್ಯೂಬ್ನಲ್ಲಿರುತ್ತೆ. ನಿಮಗೆ ಅರ್ಥ ಆಗುವವರೆಗೆ until you have complete mastery over this topic, you keep watching this. Thank you. Namaste.